ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಜ್ ಕನ್ನಡಿಗ ಟ್ರಾವೆಲ್. ಫ್ರೆಂಡ್ಸ್, ನಾವಿವತ್ತು ವಿಸಿಟ್ ಮಾಡಿದ್ದೀವಿ ಬೆಂಗಳೂರಿನ ಅತಿ ದೊಡ್ಡ ಉದ್ಯಾನವನ, ಹೆಸರಾಂತ ಉದ್ಯಾನವನ ಲಾಲ್ಬಾಗ್. ಹೌದು ಫ್ರೆಂಡ್ಸ್, ಇಂದು ನಾವು ಲಾಲ್ಬಾಗ್ಗೆ ಭೇಟಿ ಕೊಟ್ಟಿದ್ದೀವಿ. ಸ್ವಾತಂತ್ರ್ಯೋತ್ಸವದ ಅಂದರೆ ಇಂಡಿಪೆಂಡೆನ್ಸ್ ಡೇ 218ನೇ ಫಲಪುಷ್ಪ ಪ್ರದರ್ಶನ ಅಂದರೆ ಫ್ಲವರ್ ಶೋ ಆಗಸ್ಟ್ 25, 2025. ಇದು 7ರಿಂದ 18ವರೆಗೆ ನಡೆಯಲಿದೆ. ಒಮ್ಮೆ ಎಲ್ಲ ವಿಸಿಟ್ ಮಾಡಿ. ಬನ್ನಿ, ನಾವು ವಿಡಿಯೋ ಒಳಗಡೆ ಹೋಗೋಣ. ಲಾಲ್ಬಾಗಿನ ಸುಂದರ ಕ್ಷಣಗಳು ಎಲ್ಲವನ್ನು ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಹಾಗೆ ಫ್ರೆಂಡ್ಸ್, ಲಾಲ್ಬಾಗ್ ಬಗ್ಗೆ ನಿಮಗೆ ಎಷ್ಟು ಜನಕ್ಕೆ ಗೊತ್ತು? ನಾನು ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾ ಇರ್ತೀನಿ. ಈ ಲಾಲ್ಬಾಗ್ ಸಸ್ಯ ತೋಟವು 240 ಎಕರೆ ಹೊಂದಿದ್ದು 22 ಪ್ರವಾಸಿ ಆಕರ್ಷಣೆಯ ತಾಣವಾಗಿದೆ. ಇದನ್ನು ಹೈದರಾಲಿಯು ಮೊದಲು ನಿರ್ಮಿಸಿದನು. ನಂತರ ಆತನ ಪುತ್ರನಾದಂತಹ ಟಿಪ್ಪು ಸುಲ್ತಾನ್ ಇದನ್ನು ಪೂರ್ಣಗೊಳಿಸಿದರು. ಬೇರೆ ಬೇರೆ ದೇಶಗಳಿಂದ ಸಸಿಗಳನ್ನು ತಂದು ಇಲ್ಲಿ ನೆಟ್ಟಿ ಈ ಲಾಲ್ಬಾಗನ್ನು ಪ್ರಾರಂಭ ಮಾಡಿದ್ರು. ಇದನ್ನು ಕೆಂಪು ತೋಟ ಅಂತಲೂ ಕರೀತಾರೆ. ಇಂದು ಬೆಂಗಳೂರಿನ ಅತಿ ದೊಡ್ಡ ಉದ್ಯಾನ ಹಾಗೂ ಪ್ರಪಂಚದ ಅತಿ ಆಕರ್ಷಣೀಯ ತಾಣವಾದಂತಹ ಲಾಲ್ಬಾಗ್ ನೋಡಲು ಬಹಳ ಸುಂದರವಾದಂತಹ ಪ್ರಸಿದ್ಧ ಸ್ಥಳವಾಗಿದೆ. ಹಾಗೂ ಸ್ನೇಹಿತರೆ, ಈ ಪ್ರವಾಸಿಗರ ಆಕರ್ಷಣೆಯ ತಾಣದ ಮತ್ತೊಂದು ಬಿಂದು ಎಂದರೆ ನಮ್ಮ ನೆಚ್ಚಿನ ಗಾಜಿನ ಮನೆ. ಹೌದು ಸ್ನೇಹಿತರೆ, ಗಾಜಿನ ಮನೆ. ಈ ಗಾಜಿನ ಮನೆಯು ಲಾಲ್ಬಾಗ್ನ ಬಹುದೊಡ್ಡ ಸುಂದರವಾದಂತಹ ಒಂದು ತಾಣವಾಗಿದೆ. ಹಾಗೂ ಇಲ್ಲಿನ ವಿಶೇಷತೆ, ಈ ಸ್ವತಂತ್ರ ದಿನಾಚರಣೆ ಏನು ಅಂದರೆ, ವೀರರಾಣಿ ಕಿತ್ತೂರ ರಾಣಿ ಚೆನ್ನಮ್ಮಾಜಿ ಮತ್ತು ಅವನ ಪ್ರೀತಿಯ ಬಂಟನಾದಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನ ಇಲ್ಲಿ ಇವಾಗ ನಡೀತಾ ಇದೆ. ಅಂದರೆ ಫ್ಲವರ್ ಶೋ 2025. ಕಿತ್ತೂರು ಅಂದರೆ ರಾಣಿ ಚೆನ್ನಮ್ಮ ಅವರ ಒಂದು ಪುಟ್ಟ ಊರು, ಜಿಲ್ಲೆ. 12ನೇ ಶತಮಾನದಲ್ಲಿ ಕೋಟೆಯನ್ನು ಕಟ್ಟಿದ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ನಮಗೆ ತಂದುಕೊಟ್ರು. ಹಾಗೂ ಕ್ರಾಂತಿವೀರ ರಾಯಣ್ಣನ ಕೂಡ ಚೆನ್ನಮ್ಮಾಜಿಗೆ ಬೆಂಬಲ ನೀಡಿ ಬ್ರಿಟಿಷರ ವಿರುದ್ಧ ಹೋರಾಡಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮೊದಲಿಗರು. ಅವರ ಕುರಿತು ಈಗ ಲಾಲ್ಬಾಗ್ನಲ್ಲಿ ಅವರ ಒಂದು ಚರಿತ್ರೆ, ಇತಿಹಾಸದ ಬಗ್ಗೆ ಒಂದು ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಬಹಳ ಸುಂದರವಾದಂತಿದೆ ನೋಡೋಕ್ಕೆ. ನಾನು ಹೋದೆ, ಬಹಳ ಸಖತ್ತಾಗಿದೆ ಫ್ರೆಂಡ್ಸ್. ನೀವು ಭೇಟಿ ಕೊಡಿ. ಇನ್ನೇನು ಆಗಸ್ಟ್ 18ಕ್ಕೆ ಲಾಸ್ಟ್ ಆಗುತ್ತೆ. ಎಲ್ಲ ಹೋಗಿ ಭೇಟಿ ಕೊಟ್ಟು ನೋಡಿ. ಹಾಗೂ ಈ ವರ್ಷಕ್ಕೆ 2 ಬಾರಿ ಈ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಒಂದು ಆಗಸ್ಟ್ 15ರಂದು, ಮತ್ತೊಂದು ಜನವರಿ 26ರ ಗಣರಾಜ್ಯೋತ್ಸವ. ಈ 2 ಬಾರಿ ವರ್ಷಕ್ಕೊಮ್ಮೆ ಫಲಪುಷ್ಪ ಪ್ರದರ್ಶನ ಮಾಡ್ತಾರೆ.
ಒಮ್ಮೆ ನೀವು ಎಲ್ಲ ಭೇಟಿ ಕೊಡಿ, ಎಂಜಾಯ್ ಮಾಡಿ. ಫ್ಯಾಮಿಲಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಹಾಗೂ ಈಗ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.